ನನ್ನ ಹೆಸರು ಕೌಸ್ತುಭ ಅಂತ. ಶ್ರವಣಬೆಳಗೊಳದಿಂದ ಮಾಡ್ತಾರೆ. ಕೊತ್ತುಘಟ್ಟ ಗ್ರಾಮ, ಚನ್ನಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ನಾವಿವತ್ತು ತಿಳಿಸ್ಕೊತಿರೋ ವಿಷಯ ಬಂದ್ಬಿಟ್ಟು ಜೀವಾಮೃತ ಅಂತ. ಜೀವಾಮೃತ ಹೆಂಗೆ ಮಾಡೋದು ಅನ್ನೋದು. ಜೀವಾಮೃತಕ್ಕೆ 10 kg ಸಗಣಿ, 5 ಲೀಟ್ರ್ ಗಂಜಲ, 2 kg ಬೆಲ್ಲ, ಬದು ಮಣ್ಣು 1 kg, ಆಮೇಲೆ ಹಿಟ್ಟು, ಯಾವ್ದಾರ ಹಿಟ್ಟಾಗ್ಬೋದು, ಅದೊಂದು 2 kg ಹಿಟ್ಟು. ಯಾವ ರೀತಿ ತಯಾರಿಸ್ಕೋಬೇಕು? ಇದು ಟೋಟಲಿ 7 ದಿನ ಕೊಳೆ ಹಾಕ್ಬೇಕು. 7 ದಿನ ಬೆಳಗ್ಗೆ ಮತ್ತೆ ಸಾಯಂಕಾಲ 2 ಸೈನು ತಿರ್ಗ್ಬೇಕು, ಕ್ಲಾಕ್ ವೈಸ್ ತಿರ್ಗ್ಬೇಕು. ಆಮೇಲೆ ಇದನ್ನ ರೆಡಿ ಆಗುತ್ತೆ. 7ನೇ ದಿನಕ್ಕೆ ರೆಡಿ ಆಗಿ ಆಮೇಲೆ ನಿಮಗೆ ಗಿಡಗಳಿಗೆ ಉಯ್ಕೋಬಹುದು. ಸರ್, ಇದ್ರ ಉಪಯೋಗಗಳು? ಇದು ಉಪಯೋಗಗಳು ಏನಿಲ್ಲ. ಇದು ಗೊಬ್ಬರ, ಇದು ಅದಕ್ಕೆ ಕೆಮಿಕಲ್ ಫ್ರೀ ಫರ್ಟಿಲೈಸರ್ಸ್ ತರ. ಯಾವ್ಯಾವ್ದಕ್ಕೆ ಬಳಸ್ತೀರಾ? ಇದು ಅಡಕೆ ಗಿಡಕ್ಕೆ ಬಳಸ್ಬೋದು, ಯಾವ್ದಾರ ಎನಿ ಗಿಡ, ಯಾವ್ದಾರ ಗಿಡ. ಅಂದ್ರೆ ಒಂದು ಎಕ್ಸಾಂಪಲ್ ಯಾವ ಒಂದು ರೋಗಕ್ಕೆ ಹೆಂಗೆ ಇದನ್ನ ಸಿಂಪರಣೆ ಮಾಡ್ಬೋದು ಅಂತ? ತೆಂಗಿನ ಮರ, ಅಡಕೆ ಮರ, ಆಮೇಲೆ ಮಾವಿನ ಮರ, ಕಬ್ಬಿಗೂ ಸಹ ಹಾಕ್ಬೋದು. ನೀವು ಹೊರಗಡೆಯಿಂದ ಗೊಬ್ಬರದ ಅಂಗಡಿಲಿ ಏನು ತಂದು ಮಾಡೋದೇ ಇಲ್ಲ, ಎಲ್ಲ ಸಾವಯವನೇ ಮಾಡೋದಾ? ಎಲ್ಲ ಸಾವಯವನೇ ಮಾಡೋದು. ಅದಕ್ಕೋಸ್ಕರ ಇದನ್ನ ಮಾಡ್ಕೊಂಡಿರೋ, ಜೀವಾಮೃತ ಮಾಡ್ಕೊಂಡಿರೋ. ಓಕೆ ಸರ್, ಇದರಿಂದ ಹೆಲ್ಪ್ ಆಗ್ತಾ ಇದೆಯಾ? ಹೆಲ್ಪ್ ಆಗ್ತಾ ಇದೆ. ಎಲ್ಲ ಇದಕ್ಕೆ ಒಂದು ಗಿಡಕ್ಕೆ 5 ರಿಂದ 10 ಲೀಟರ್ ಹಾಕ್ಬೋದು. ಅದು ಗಿಡದ ಸೈಜ್ ಮೇಲೆ ಹೋಗುತ್ತೆ. ಚಿಕ್ಕ ಗಿಡ ಆದ್ರೆ ಕಮ್ಮಿ ಹಾಕ್ಬೇಕು, ಸ್ಟ್ರಾಂಗ್ ಇರುತ್ತೆ. ಆಮೇಲೆ ನೀರ್ ಬಿಟ್ಟೆ ಹಾಕ್ಬೇಕು. ಇದನ್ನ ನೀರು ಫಸ್ಟ್ ಕೊಟ್ಟಾದ್ಮೇಲೆ ಆಮೇಲೆ ಗೊಬ್ಬರ ಕೊಡ್ಬೋದು. ಕೊಡ್ಲೇಬೇಕು, ಇಲ್ಲ ಅಂದ್ರೆ ಗಿಡ ಸುಟ್ಟೋಗುತ್ತೆ. ಅಷ್ಟು ಪವರ್ ಇರುತ್ತೆ ಇದರಲ್ಲಿ, ಅಷ್ಟು ಜೀವಾಣುಗಳು ಇದಿರುತ್ತೆ. ಅದು ಗೊಬ್ಬರ ತಕ್ಕಂಗೆ ಗಿಡ ಇದು ನೀರು ಕೊಡ್ಬೇಕು. ಏನಾದ್ರೂ ಹಾನಿ ಆದಾಗ ಇದನ್ನ ಸಿಂಪರಣೆ ಮಾಡ್ತೀರಾ ಅಥವಾ ಮುಂಚೆನೂ? ರೆಗ್ಯುಲರ್ ಆಗಿ ಮಂತ್ಲಿ ಒನ್ಸ್ ಕೊಡ್ಬೇಕು. 12 ತಿಂಗಳಲ್ಲಿ ತಿಂಗಳಿಗೆ ಒಂದ್ಸಲಿ ಕೊಟ್ರೆ ನಿಮಗೆ ಗ್ರೋತ್ ಕಾಣುತ್ತೆ ಇದರಲ್ಲಿ, ಗಿಡಗಳಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಅನ್ನೋ ಕಾರಣಕ್ಕೆ ನೀವು ಇದನ್ನ ಬೆಳವಣಿಗೆ ಇರುತ್ತೆ. ಈ ಕೆಮಿಕಲ್ಲು ಮತ್ತೆ ಫರ್ಟಿಲೈಸರ್, ಇದು ಯೂರಿಯಾ 20 ಏನ್ ಆಗ್ತಾ ಇದಾರಲ್ಲ ಇವತ್ತು ರೈತರು, ಅದಕ್ಕಿಂತ 100 ಪಟ್ಟು ಇಳುವರಿ ಸಿಗುತ್ತೆ ನಿಮ್ಗೆ. ಪಂಚಗವ್ಯ ಅನ್ನೋದು ಒಂದು ಮಾಡ್ತೀವಿ. ಪಂಚಗವ್ಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಪಂಚಗವ್ಯ ಅಂದ್ರೆ ಏನ್ ಸರ್? ಪಂಚಗವ್ಯನ ಏನಕ್ಕೆ ಮಾಡ್ತಾರೆ? ಪಂಚಗವ್ಯ ಏನಕ್ಕೆ ಮಾಡ್ತಾರೆ ಅಂದ್ರೆ, ಜೀವಾಮೃತ ಅಂದ್ರೆ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ಬೇಕು. ಒಂದ್ಸಲಿ ಅದನ್ನ ಯೂಸ್ ಮಾಡಾದ್ಮೇಲೆ ಮತ್ತೆ ಯೂಸ್ ಮಾಡಕ್ಕಾಗಲ್ಲ ನೀವು. ಪಂಚಗವ್ಯ ಹಂಗಲ್ಲ, ಅದು 48 ದಿನ ಕೊಲೆ ಹಾಕಿ ಅದು ಮಲ್ಟಿಪಲ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನೀವು ಗೊಬ್ಬರ. ಜೀವಾಮೃತ ಅಂದ್ರೆ ಒಂದೇ ಸಲಿ ಮಾಡ್ಬೋದು. ಅದು ಒಂದ್ಸಲಿ ಅದನ್ನ ಇಡ್ಬೋದು. ನೀವು ಇಡ್ಬೋದು ಅಂದ್ರೆ 7 ದಿನ ಆದ್ಮೇಲೆ ಹಾಕ್ಬಿಡ್ಬೇಕು, ಸ್ಟ್ರಾಂಗ್ ಆಗಿರುತ್ತೆ ಅದು. ಅದಾದ್ಮೇಲೆ ಕೊಲ್ಯಾಪ್ಸ್ ಆಗುತ್ತೆ. ಪಂಚಗವ್ಯ ಆದ್ರೆ 48 ದಿನ ಕೊಲೆ ಹಾಕ್ಬೇಕು. ಅದನ್ನ ಅದು ನೀವು ಎಷ್ಟು ದಿನ ಬೇಕಾದ್ರೆ ಇಟ್ಕೋಬಹುದು.